ಪೇಜಾವರರ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಪೇಜಾವರು ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ದಾರೆ. ಇನ್ನೂ ಭಾಳ ಮುಖ್ಯವಾಗಿ ಮಾತಾಡುವಂಥದ್ದು ಈ ಅಸ್ಪೃಶ್ಯತೆಯ ಬಗ್ಗೆ, ಜೊತೆಗೆ ಈ ಪಂಕ್ತಿ ಭೋಜನದ ಬಗ್ಗೆ. ಪದೇ ಪದೇ ಇದ್ರ ಬಗ್ಗೆ ಪ್ರಶ್ನೆಗಳು ಹೇಳ್ತಾನೆ ಇರ್ತವೆ. ಇದಕ್ಕೆ ಸಂಬಂಧಪಟ್ಟ ಶ್ರೀಗಳು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಅಸ್ಪೃಶ್ಯತೆಯ ಬಗ್ಗೆ, ಯಾಕಂದರೆ ತಾವು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೀರಿ. ಅಸ್ಪೃಶ್ಯರ ಮನೆಗಳಿಗೆ ಹೋಗ್ತೀರಿ, ಪಾದಪೂಜೆ ತಗೋತೀರಿ. ಒಂದು ಲೆಕ್ಕದಲ್ಲಿ ಏನಂದರೆ ಕೆಲವರು ಹೊಗಳ್ತಾರೆ ಶ್ರೀಗಳು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅಂತ. ಅಲ್ಲೂ ಕೂಡ ಏನೋ ಒಂದು ಮನೋಭಾವನೆ ಇದೆ ಅನ್ನುವಂಥ ಮಾತು ಇನ್ನು ಕೆಲವರು ಆಡ್ತಾರೆ. ಅಸ್ಪೃಶ್ಯತೆ ಬಗ್ಗೆ ಏನಂತೀರಿ ತಾವು? ಈ ಅಸ್ಪೃಶ್ಯತೆ ಜಾತಿ ವ್ಯವಸ್ಥೆ ಅದು ಬ್ರಾಹ್ಮಣರ ಕೊಡುಗೆ, ವೈದಿಕ ಧರ್ಮದ ಕೊಡುಗೆ ಎಂಬುದಾಗಿ ಆರೋಪ ಇದೆ. ಖಂಡಿತ ಅಲ್ಲ. ಬ್ರಾಹ್ಮಣರಿಗಿಂತ ಮುಂಚೆಯೇ, ಆರ್ಯರು ಇಲ್ಲಿ ಬರೋದಕ್ಕಿಂತ ಮುಂಚೆಯೇ ಅಸ್ಪೃಶ್ಯತೆ ಜಾತಿ ವ್ಯವಸ್ಥೆ ಮೊದಲೇ ಇತ್ತು ಎಂಬುದನ್ನು ನಾನು ಸಿದ್ಧಪಡಿಸ್ತೇನೆ. ಅದು ವೈದಿಕ ಧರ್ಮದ ಮೇಲೆ ದೊಡ್ಡ ಆರೋಪ. ಅನಕ್ಷರತೆ, ಅಸ್ಪೃಶ್ಯತೆ, ಜಾತಿ ವ್ಯವಸ್ಥೆ ವೈದಿಕ ಧರ್ಮದ ಕೊಡುಗೆ ಅಂತ. ಅಂದರೆ ಬ್ರಾಹ್ಮಣರು ಬರೋದಕ್ಕಿಂತ ಮೊದಲು ಕೂಡ ಇಲ್ಲಿ ಜಾತಿ ವ್ಯವಸ್ಥೆ ಇತ್ತು ಅಂತ ಅಂತ ಹೇಳ್ತೇನೆ. ಅದಕ್ಕೆ ಆಧಾರವಾಗಿ ನಾನು ಸಮರ್ಥನೆ ಮಾಡಲಿಕ್ಕೆ ಸಿದ್ಧನಿದ್ದೇನೆ. ಒಂದು ಕಡೆ ಒಂದು ವಾಕ್ಯ ರಾಜ ಎಂಬ ಶಬ್ದದ ಬಗ್ಗೆ ಚರ್ಚೆ ಮಾಡುವಾಗ ಪ್ರಾಚೀನ ಗ್ರಂಥದಲ್ಲಿ ಬರೆದಿದ್ದಾರೆ. ರಾಜ ಎಂಬ ಶಬ್ದಕ್ಕೆ ರಾಜ್ಯವನ್ನು ಆಳುವವನು ಎಂಬುದು ಆರ್ಯನು ಮಾಡುವ ಅರ್ಥ. ದ್ರಾವಿಡರ ಅರ್ಥ ರಾಜ ಅಂದರೆ ಜಾತಿ, ಆ ಜಾತಿಗೆ ಸಂಬಂಧಪಟ್ಟವನು ರಾಜ. ಇದು ದ್ರಾವಿಡರು ರಾಜ ಶಬ್ದಕ್ಕೆ ಅರ್ಥ ಮಾಡುವುದು ಜಾತಿ, ರಾಜನ ಜಾತಿಯಲ್ಲಿ ಹುಟ್ಟಿದವನು. ಆರ್ಯರು ರಾಜ್ಯವನ್ನು ಆಳುವವನು ರಾಜ ಎಂಬುದಾಗಿ ರಾಜ ಶಬ್ದದ ಬಗ್ಗೆ ಆರ್ಯರಿಗೂ ದ್ರಾವಿಡರಿಗೂ ನಡೆದ ಚರ್ಚೆ, ವಾದ. ಅಲ್ಲ, ಈಗ 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 ನಿಮ್ಮ ಮಾತನ್ನು ಒಪ್ಪೋಣ. ಏನಂದರೆ ಆರ್ಯ ದ್ರಾವಿಡರ ಕಾಲದಲ್ಲೇ ಇದಿತ್ತು ಅನ್ನುವಂಥದ್ದು ತಾವು ಹೇಳ್ತೀರಿ, ತಾವು ಸಾಕ್ಷಾಧಾರಗಳನ್ನು ಕೊಡ್ತೀರಿ ಅಂತ. ಆದರೆ ಅದನ್ನು ನಂತರ ಪೋಷಿಸ್ಕೊಂಡು ಬಂದಿರುವಂಥವ್ರು ಬ್ರಾಹ್ಮಣರು. ಪೋಷಿಸಿಕೊಂಡು ಬಂದವರಲ್ಲ. ಆರ್ಯ ಬರುವಾಗಲೇ ಜಾತಿ ವ್ಯವಸ್ಥೆ ಇತ್ತು. ಅದರಲ್ಲಿ ಇದೊಂದು ಜಾತಿ ಸೇರಿದೆ ಅಷ್ಟೇ. ಎಲ್ಲವನ್ನು ಕೂಡ ಬ್ರಾಹ್ಮಣರ ಮೇಲೆ ಹಾಕಿ ಎಲ್ಲ ಈ ದೇಶದ ಅವ್ಯವಸ್ಥೆಗೆ ವೈದಿಕ ಧರ್ಮವೇ ಕಾರಣ ಎಂಬುದಾಗಿ ಹೇಳ್ತಾರಲ್ಲ, ಅದು ತಪ್ಪು. ಈ ಪೂಜಾ ಪದ್ಧತಿಗಳಾಗಿರ್ಬೋದು, ಜೊತೆಗೆ ಏನಂದರೆ ಉಂಡ ಎಲೆಯ ಮೇಲೆ ಹೊರಳಾಡೋದಾಗಿರ್ಬೋದು, ಇವೆಲ್ಲವೂ ಕೂಡ ಮತ್ತೆ ಮರಳಿ ಆ ದಾಸ್ಯಕ್ಕೆ ಎಳ್ಕೊಂಬರುವಂಥ ಒಂದು ಪ್ರಯತ್ನ. ನಾನು ಮೊದಲಿಂದ ಹೇಳ್ತೇನೆ, ಇದು ಬೇಡ, ಅದಕ್ಕೆ ಪ್ರಮಾಣ ಇಲ್ಲ. ಎಲೆಯ ಮೇಲೆ ಹೊರಲಾಡಬೇಕೆಂಬುದಕ್ಕೇನು ಆಧಾರ ಇಲ್ಲ. ಅದನ್ನು ನಿಲ್ಲಿಸಿ ಎಂಬುದಕ್ಕೆ ನಾನೇ ಹೇಳಿದ್ದೇನೆ, ಪ್ರಯತ್ನ ಮಾಡಿದ್ದೇನೆ, ನಿಲ್ಲಿಸುವ ಪ್ರಯತ್ನ. ಅಲ್ಲ, ಯಾಕಂದರೆ ಇದನ್ನು ಆರಂಭದಲ್ಲೇ ಹೇಳಿಲ್ಲ ನೀವು ಅಂತೇಳಿ ಅಂತ. ನೀವು ಏನಾಯಿತು ಅಂತಂದರೆ ಇಷ್ಟೊಂದೆಲ್ಲ ವಿವಾದಗಳು ತುಂಬ ಎತ್ತರಕ್ಕೆ ಹೋದಂಥ ಸಂದರ್ಭದಲ್ಲಿ ಮಾತಾಡಿದ್ರಿ. ಇದಕ್ಕೆ ಆಧಾರವೇ ಇಲ್ಲ ಅಂತ ಶ್ರೀಗಳು ಒಂದು ಮಾತು ಹೇಳ್ಬಿಟ್ಟಿದ್ದರೆ ಸಾಕಷ್ಟು ಬದಲಾವಣೆ ಆಗ್ತಾಯಿತ್ತು ಅಂತ ಆವಾಗಲೇ ಹೇಳಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಕರೆದು ಇದನ್ನು ನಿಲ್ಲಿಸುವ ಪ್ರಯತ್ನ ಮಾಡಿ ನನ್ನ ಬೆಂಬಲ ಇದೆ ಅಂತ ಹೇಳಿ. ಓಕೆ. ಸೊ ಇನ್ನು ಈ ಪಂಕ್ತಿ ಭೋಜನದ ಬಗ್ಗೆ ಮಾತಾಡಲೇಬೇಕು. ಬ್ರಾಹ್ಮಣರು ಅಕ್ಕಪಕ್ಕದಲ್ಲಿ ಕೊಡಿಸ್ಕೊಳ್ಳೋದಿಲ್ಲ, ಸೊ ಅವರವರೇ ಊಟ ಮಾಡ್ತಾರೆ. ಇದು ಬ್ರಾಹ್ಮಣರಲ್ಲಿ ಮಾತ್ರ ಅಲ್ಲ, ಈ ಆಹಾರ ಭೇದದ ಪ್ರಯುಕ್ತವಾಗಿ ಪಂಕ್ತಿ ಭೇದ ಬಂದದ್ದು. ಆಹಾರ ಭೇದ ಅಂದರೆ ಸಸ್ಯಾಹಾರ ಮಾಂಸಾಹಾರ ಅಂತಿರ್ತಾರೆ, ಅದರ ಭೇದದಿಂದ. ಆದರೆ ಈಗ ಕೃಷ್ಣ ಮಠದಲ್ಲಿ ಸಹಪಂಕ್ತಿ ಭೋಜನ ನಡೀತಾ ಇದೆ. ಪ್ರತಿದಿನ ಸಾವಿರಾರು ಮಂದಿ ಏಕಪಂಕ್ತಿಯಲ್ಲಿ ಊಟ ಮಾಡ್ತಾರೆ. ಆದರೆ ಕೆಲವರು ಈ ಒಂದು ಧಾರ್ಮಿಕ ನಿಯಮ ಇಟ್ಟುಕೊಂಡು ಎಲ್ಲರ ಜೊತೆಗೆ ಊಟ ಮಾಡೋದಿಲ್ಲ. ಅವರಿಗೆ ಈ ಕಾರಣ ಆಹಾರ ಭೇದ ಮುಂತಾದ ಕಾರಣದಿಂದ ಅದಕ್ಕೋಸ್ಕರ ಅವರು ಬೇರೆ ಊಟ ಮಾಡಲಿಕ್ಕೆ ಅವಕಾಶ ಇದೆ. ಅಲ್ಲ, ನಾವು ಈ ಎಲ್ಲ ಸಂಸ್ಕೃತಿಗಳನ್ನು ಗೌರವಿಸಿದ ಹಾಗೆ ಆಹಾರ ಸಂಸ್ಕೃತಿಯನ್ನು ಗೌರವಿಸಬೇಕು. ಅಂದರೆ ನಾನು ಹೇಳ್ತಾ ಇದ್ದೇನಲ್ಲ, ನಾವು ಅದನ್ನು ಅಗೌರವಿಸುವುದಿಲ್ಲ. ಅದಕ್ಕೆ ಅವಕಾಶ ಕೊಟ್ಟಿದ್ದೇವೆ. ನಮ್ಮ ಮಠದಲ್ಲಿಯೂ ಎಲ್ಲ ಜಾತಿಯವರನ್ನು ಕರೆಸಿ ಒಟ್ಟಿಗೆ ಊಟ ಹಾಕಿಸ್ತೇವೆ. ಇನ್ನೊಂದು ಆರೋಪಗಳೇನು ಅಂತಂತಂದರೆ, ಈ ಬೇರೆ ಬೇರೆ ಜನಾಂಗಗಳಲ್ಲಿ ಇಲ್ಲದೇ ಇರುವಂಥದ್ದು, ಈ ಲಿಂಗಾಯತರಲ್ಲಿ ಇಲ್ಲದೇ ಇರುವಂಥದ್ದು, ಒಕ್ಕಲಿಗರಲ್ಲಿ ಇಲ್ಲದೇ ಇರುವಂಥದ್ದು, ಈ ಬ್ರಾಹ್ಮಣರಲ್ಲಿ ಯಾಕೆ ಅನ್ನುವಂಥ ಪ್ರಶ್ನೆಗಳು ಹೇಳ್ತವೆ ಈ ಪಂಕ್ತಿ ಭೋಜನದ ಬಗ್ಗೆ. ಇದು ಬ್ರಾಹ್ಮಣರಲ್ಲಿ ಅಂತಲ್ಲ, ಈ ಶಾಕಾಹಾರ ಎಲ್ಲಿ ಉಂಟೋ ಅದು 3 ಧರ್ಮದಲ್ಲಿ ಮಾತ್ರ. ಒಂದು ವೈದಿಕ ಧರ್ಮ, ಒಂದು ಜೈನ ಧರ್ಮ, ಒಂದು ಶೈವ ಧರ್ಮ. ವೀರಶೈವರಲ್ಲಿ ಆ ಥರದ್ದು ಇದೆಯಾ? ನಿಯಮ ಇದೆ. ಅಲ್ಲ, ಶಾಕಾಹಾರದಂತಲ್ಲ. ಈ ಪಂಕ್ತಿ ಭೋಜನದ ಇಂಥವ್ರ ಜೊತೆ ಊಟ ಮಾಡಬೇಕು, ಇಂಥವ್ರ ಜೊತೆ ಊಟ ಮಾಡಬಾರ್ದು. ಅದನ್ನು ನಿಡಿಮಾವಣಿ ಸ್ವಾಮಿಜಿಯವರೇ ಒಪ್ಪಿದ್ದಾರೆ. ಧರ್ಮದ ಆಧಾರದಲ್ಲಿ ನಮ್ಮಲ್ಲಿಯೂ ಪಂಕ್ತಿ ಭೇದ ಉಂಟು. ಶ್ರೀಗಳು ಹೇಳಿದ್ದಾರೆ. ಅದು ಲಿಂಗ ದೃಷ್ಟಿಯನ್ನು ಯಾರು ಪಡೆಯುತ್ತಾರೆ ಅವರಿಗೆ ಮಾತ್ರ ಸಮಾನ ಪಂಕ್ತಿ. ಸೊ ಇದಕ್ಕೆ ಸಂಬಂಧಪಟ್ಟ ವಚನಗಳಲ್ಲಿ ಏನಾದರೂ ಅದರ ಬರುತ್ತಾ? ವಾಕ್ಯ ಉಂಟು. ಶಿವಭಕ್ತರಲ್ಲದವರ ಮನೆಯಲ್ಲಿ ಉಂಡರೆ ಜನ್ಮ ಜನ್ಮದಲ್ಲಿ ಶ್ವಾನ ಯೋನಿಯಲ್ಲಿ ಬಪ್ಪುದು ತಪ್ಪದು. ಎಲೆ ಲಿಂಗವೇ ಇನ್ನಿಲ್ಲದವನ ಮನೆಯಲ್ಲಿ ತಿಂಬವಂಗೆ ಹುಳುಗೊಂಡವೇ ಪ್ರಾಪ್ತಿಯಯ್ಯ ಕೂಡಲ ಸಂಗಮ ದೇವ. ಇಂಥದ್ದು ವೀರಶೈವ ವಾಕ್ಯ ಮಾತ್ರ ಅಲ್ಲ, ಎಲ್ಲ ಧರ್ಮಗಳಲ್ಲಿಯೂ ಉಂಟು. ಇಸ್ಲಾಂ ಮತದಲ್ಲಿ ಯಾರು ಕ್ರಿಶ್ಚಿಯನರು ಇಸ್ಲಾಂ ಧರ್ಮಕ್ಕೆ ಸೇರುವುದಿಲ್ಲ,
ಅವರ ಬಗ್ಗೆ ಮಾತಾಡಿದ್ದಾರೆ. ಬೈಬಲ್ನಲ್ಲಿ ಉಂಟು, ವೈಷ್ಣವ ಗ್ರಂಥಗಳಲ್ಲಿ ಉಂಟು. ಈ ಧರ್ಮದ ನೆಲೆಯಲ್ಲಿ ಅಸಮಾನತೆ ಎಲ್ಲ ಧರ್ಮಗಳಲ್ಲಿ ಉಂಟು. ಸೊ ಅವರವರ ಸಂಸ್ಕೃತಿ ಅವರವರಿಗೆ ಇರಬೇಕು ಅಂತ ನೀವು ಶೈವ ಧರ್ಮ ಸ್ಥಾಪನೆ ಮಾಡುವಾಗ ಈ ಬಸವಣ್ಣವರು ಕೂಡ ಸಮಾನತೆ ಹೇಳುವಾಗ ಇಬ್ಬರ ಮೊದಲಾಗಿ ಅಂತ್ಯದವರೆಗಿನ ಶಿವಭಕ್ತರೆಲ್ಲ ಸಮಾನ. ಶಿವಭಕ್ತಿ ಶಿವದೀಕ್ಷೆ ತಗೊಂಡ ಮೇಲೆ ಜಾತಿ ಭೇದ ಇಲ್ಲ. ಅದರ ಆಗ್ತಿಲ್ಲ. ವಿಷ್ಣು ಭಕ್ತರೆಲ್ಲರನ್ನು ಕೂಡ ಬ್ರಾಹ್ಮಣ ರೀತಿಯಲ್ಲಿ ಕಾಣುವಂಥದ್ದು ಆಗ್ತಾ ಇಲ್ಲ. ಆಚರಣೆ ಕಮ್ಮಿ ಅದನ್ನು ಮಾಡ್ತಾ ನಾನು ಈಗ ಬೆಳೆಸ್ತಾ ಇದ್ದೇನೆ. ಎಲ್ಲರಿಗೂ ವೈಷ್ಣವ ದೀಕ್ಷೆ ಕೊಡ್ತೇನೆ ಅಂತ ಹೇಳಿ, ಮಾದಿಗರಿಗೂ ವೈಷ್ಣವ ದೀಕ್ಷೆ ಕೊಡ್ತೇನೆ. ಎಲ್ಲರನ್ನೂ ಸಮಾನವಾಗಿ ಈಗ ಶುರುವಾಗಿದೆಯಾ, ಅದು ಕೊಡ್ತಾ ಇದ್ದೀರಾ? ನಾನು ಹೇಳ್ತಾ ಇದ್ದೀನಿ, ಬರಬೇಕಲ್ಲ. ನಾವು ಒತ್ತಾಯ ಮಾಡೋದಿಲ್ಲ, ಅವರನ್ನು ಬಹಿಷ್ಕಾರ ಮಾಡೋದಿಲ್ಲ. ಯಾರು ಮದ್ಯಮಾಂಸ ಸ್ವೀಕಾರ ಮಾಡ್ತಾರೆ ಅವರಿಗೂ ವೈಷ್ಣವ ದೀಕ್ಷೆ ಕೊಡ್ತೇನೆ. ಮದ್ಯಮಾಂಸ ಬಿಟ್ಟವರಿಗೆ ಕೊಡ್ತೇನೆ. ಎಸ್ ಸ್ವಾಮೀಜಿ, ಇನ್ನಷ್ಟು ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಸೊ ಇನ್ನಷ್ಟು ಮಾತಾಡೋಣ ಸ್ವಾಮಿ ಜೊತೆಗೆ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಸ್ಮಾಲ್ ಬ್ರೇಕ್.